ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಪ್ರಸ್ತುತ ಸನ್ನಿವೇಶದಲ್ಲಿ ಬಿಜೆಪಿಯ ಕಾರ್ಯಕರ್ತನೋರ್ವ ಆತ್ಮಹತ್ಯೆ ಏನು ಮಾಡ್ಕೊಂಡಿದ್ದಾನೆ. ಈ ವಿಚಾರದಲ್ಲಿ ಈ ಕ್ಷೇತ್ರದ ಶಾಸಕರ ಮೇಲೆ, ಕೊಡಗು ಜಿಲ್ಲೆ 2 ಶಾಸಕರ ಮೇಲೆ FIR ದಾಖಲೆ ಆಗಲೇಬೇಕು ಅಂತೇಳಿ ಒತ್ತಡಗಳು BJP ಪಕ್ಷದಿಂದ ಆಗ್ತಾಯಿದೆ. ಸರ್, ಇದು ಹಿರಿಯರಾಗಿ ಏನು ಹೇಳ್ತೀರಿ ಸರ್? ಸರ್, ನಾನು ಮೊದಲನೇದಾಗಿ ವಿನಯ್ ಅವರಿಗೆ ಸಂತಾಪವನ್ನು ಸೂಚಿಸಬೇಕಾಗ್ತದೆ. ಯಾಕೆಂತಂದರೆ ಯಾರೇ ಇರಲಿ ಆತ್ಮಹತ್ಯೆ ಅಂತ ಹೇಳೋವಂಥ ಇದಕ್ಕೆ ಹೋಗಬಾರ್ದು. ಮತ್ತು ನಮ್ಮ ಪ್ರಕಾರ ನಮ್ಮ ಶಾಸಕರಿದ್ದಾರಲ್ಲ, ನಮಗೆ ಮಡಿಕೇರಿ ಶಾಸಕರ ಬಗ್ಗೆ ಅಷ್ಟೇನು ನಮಗೆ ಅಭಿಪ್ರಾಯ ಗೊತ್ತಿಲ್ಲ. ಅವರು ಇದುವರೆಗೆ ಮಾಡಿಲ್ಲ. ಬಟ್ ನಮ್ಮ ಶಾಸಕರು ಅಂಥ ಒಂದು ಕೀಳುಮಟ್ಟಕ್ಕೆ ಇಳಿಯುವಂಥ ಶಾಸಕರಂತೂ ನಮ್ಮ ಶಾಸಕರು ಅಲ್ಲ. ಇದನ್ನು BJP ಅವರು ಸುಮ್ಮನೆ ರಾಜಕೀಯಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ತನಿಖೆ ಆಗಿ ಅವರು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂಥೇಳಿ ಗೊತ್ತಾಗ್ತದೆ. ಈಗ ಅವರಿಗೆ ಗೊತ್ತಿರ್ತದೆ, ಅವರು ನಿಜವಾಗ್ಲೂ ಇದೊಂದು ಸೋಷಿಯಲ್ ಮೀಡಿಯಾ ವಿಚಾರಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದಿಲ್ಲ ಅಂಥೇಳಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಾಗ್ತದೆ. ಬರೀ ನಮ್ಮ ಶಾಸಕರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನಮ್ಮ ಶಾಸಕರು ಯಾರು ಅಂಥೇಳಿ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ನಮ್ಮ ಶಾಸಕರು ಅವರು ವಿದ್ಯಾವಂತರಿದ್ದಾರೆ ಮತ್ತು ಕಾನೂನನ್ನು ಅರ್ಥ ಕುಡಿದವರಿದ್ದಾರೆ. ಅವರು ಇಷ್ಟು ಕೀಳುಮಟ್ಟದ ವಿಚಾರಕ್ಕೆ ಅವರು ಇಳಿಯುವಂಥ ಶಾಸಕರಂತೂ ಖಂಡಿತವಾಗಲೂ ಅಲ್ಲ ಅಂಥೇಳಿ ನಮ್ಮ ಕೊಡಗಿನ ಜನಕ್ಕೆ ಮತ್ತು ರಾಜ್ಯದ ಜನಕ್ಕೆ ಗೊತ್ತಿದೆ. ಇದು ಮುಂದಿನ ದಿನಗಳಲ್ಲಿ ಇದನ್ನು ಗೊತ್ತಾಗ್ತದೆ. ಇದು ನಮ್ಮ ಶಾಸಕರಿಗೆ ತುಂಬ ಏನು ಗೌರವ ಅಂತ ವಿಚಾರ ಅಂತ ಹೇಳಿ ಗೊತ್ತಾಗ್ತದೆ. ಸರ್, ಇವತ್ತು ಕುಶಾಲನಗರದಲ್ಲಿ ರಾಜ್ಯ ಮಟ್ಟದ ನಾಯಕರುಗಳು, ರಾಜ್ಯಾಧ್ಯಕ್ಷರು BJPಯಿಂದ ಬಂದು ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟಗಳನ್ನು ಕೈಗೊಂಡಿದ್ದಾರೆ. ಏನು ಹೇಳು? ಅವರು ಇವತ್ತು ಏನಾಗಿದೆ ಅಂತ ಹೇಳಿದರೆ, ಕೊಡಗಿನಲ್ಲಿ ಸುಮಾರು 20-25 ವರ್ಷದಿಂದ ಅವರೇ BJP ಅವರೇ ಅಧಿಕಾರ ಮಾಡ್ತಾಯಿದ್ರು. ಇವತ್ತು ಏನಾಗಿದೆ ಅಂತೇಳಿ ಅಧಿಕಾರ ಇಲ್ಲದೆ ಅವರಿಗೆ ಏನು ಮಾಡಬೇಕು, ಹೇಗೆ ರಾಜಕೀಯ ಮಾಡಬೇಕು ಅಂತ ಹೇಳೋದನ್ನು ಅವರು ಇವತ್ತು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇವತ್ತು ರಾಜ್ಯದ ನಾಯಕರನ್ನು ಕರೆಸಿ ಆತ್ಮಹತ್ಯೆ ಕೇಸನ್ನು ಇವತ್ತು ಏನೋ ದೊಡ್ಡ ವಿಚಾರ ಮಾಡೋದು. ಈಗ DSP ಗಣಪತಿಯವರ ಆತ್ಮಹತ್ಯೆ ಕೇಸಲ್ಲೇ ಗೊತ್ತಾಗ್ತದಲ್ಲ ನಮಗೆ, ಅದೆಲ್ಲ ಎಷ್ಟು ರಾಜಕೀಯ ಮಾಡಿದರು ಅಂತ ಗೊತ್ತಾಗ್ತದಲ್ಲ. ಅದು ಇವತ್ತು ತನಿಖೆಯಲ್ಲಿ ಏನು ಅವರೇ ತನಿಖೆ ಮಾಡಿಸಿದ್ರಲ್ಲ, ತನಿಖೆಯಲ್ಲಿ ಏನು ಹೊರಬಿದ್ದಿದೆ ಅಂತ ಗೊತ್ತಿದೆ. ಇದನ್ನು ಸಹ ಅಷ್ಟರಲ್ಲೇ ಆಗೋದು. ಅದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರ ಬಗ್ಗೆ FIR ಅಂತೂ ಯಾವುದೇ ಕಾರಣಕ್ಕೂ ಮಾಡುವಂಥ ಚಾನ್ಸಸ್ಸೇ ಇಲ್ಲ. ಯಾಕೆಂತಂದರೆ ನಮ್ಮ ಶಾಸಕರು ಯಾರ ಜೊತೆ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನಮ್ಮ ಶಾಸಕರಿಗೆ. ಇದುವರೆಗೆ ಅವ್ರ ಜೊತೆ ಮಾತಾಡಲಿಲ್ಲ. ಅಲ್ಲ, ಇವರೇನಾದರೂ ಅವ್ರ ಜೊತೆ ವಾಟ್ಸಪ್ಪಲ್ಲೋ ಅಲ್ಲಾದರೆ ಅವ್ರ ಜೊತೆ ಫೋನಲ್ಲಿ ಮಾತಾಡೋದು, ಇವ್ರ ಬಗ್ಗೆ ಎಲ್ಲಾದರೂ ಮಾತಾಡಿದ್ದು ಏನಾದರೂ ಇದ್ದರೆ ಇವರು ತೋರಿಸ್ಲಿ. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರು, ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಕೊಡಗಿನಲ್ಲಿ 2 ವರ್ಷದಿಂದ ನಮ್ಮ ಶಾಸಕರು ಯಾರಿಗೆ ಅದ್ರ ಬಗ್ಗೆ ಕೇಸ್ ಹಾಕಿಂತನೋ ಇನ್ನೊಂದು ಅದನ್ನ ಅಲ್ಲಲ್ಲೇ ಮುಗಿಸ್ಕೊಳ್ಳಿ ಅಂತ ಹೇಳುವಂಥ ವಿಚಾರ ಮಾತಾಡ್ತಾ ಇಲ್ಲದೆ, ನಮ್ಮ ಶಾಸಕರು ಇವತ್ತು ಅವ್ರ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ನನಗೆ ತಿಳಿದ ಹಾಗೆ ಮಾತಾಡೋವಂಥ ಶಾಸಕರು ನಮ್ಮ ಶಾಸಕರು ಅಲ್ಲ. ಸರ್, ಪೊನ್ನಣ್ಣವ್ರ ಬಗ್ಗೆ ಮತ್ತು ಮಂತರಗೌಡ ಅವ್ರ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ? ಒಂದು ಯೂತ್ ಪ್ರೆಸಿಡೆಂಟ್ ಆಗಿ ಏನು ಹೇಳ್ತೀರಿ? ಇದರ ವಿಚಾರವಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಪ್ರತಾಪ್ ಸಿಂಹ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಟಿಕೆಟೇ ಇರಲಿಲ್ಲ. ಅವ್ರನ್ನ BJP ಪಕ್ಷದವರೇ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಜನರು ತಿರಸ್ಕಾರ ಮಾಡೋದು ಬಿಡೋದು ಅದು ಚುನಾವಣೆ ಮತ ಆದಮೇಲೆ ಅದು ಗೊತ್ತಾಗೋದಂಥ ವಿಚಾರ. ಬಟ್ ಮತದಾನಕ್ಕೆ ಆಪರ್ಚುನಿಟಿನೇ ಕೊಟ್ಟಿಲ್ಲ. ಅವ್ರಿಗೆ B.Pharm ಕೂಡ ಪಕ್ಷದಿಂದ ಕೊಟ್ಟಿಲ್ಲ. ಅವ್ರಿಗೆ ಅಂಥ ಒಂದು ಅರ್ಹತೆ ಇದ್ದವ್ರಿಗೆ BJP ಅವರು ಕೂಡ ಒಂದು B.Pharm ಕೊಟ್ಬಿಟ್ಟು MP ಚುನಾವಣೆಗೆ ಅವ್ರನ್ನ ನಿಲ್ಲಿಸ್ಬೋದಿತ್ತು ಅಂಥ ಯೋಗ್ಯತೆ ಇರೋರಾಗಿದ್ದರೆ. ಆ ಯೋಗ್ಯತೆ ಕಳ್ಕೊಂಡಿರೋದ್ರಿಂದ ಅವ್ರಿಗೆ BJPಯಲ್ಲಿ ಕೂಡ B.Pharm ಕೊಟ್ಟಿಲ್ಲ. ಅವರು ಕೂಡ ನಮ್ಮ ಶಾಸಕರ ಬಗ್ಗೆ ಮಾತಾಡುವಂಥ ನೈತಿಕವಾದ ಹಕ್ಕು ಕೂಡ ಕಳ್ಕೊಂಡಿದ್ದಾರೆ. ಅವರು ಬರೀ ಎಲ್ಲೆಲ್ಲೋ ಹೋಗ್ಬಿಟ್ಟು ಈ ಓಪನ್ ಸಭೆಯಲ್ಲಿ ಜನರಿಗೆ ವಿರೋಧವಾಗಿ ಕೋಮುವಿನ ಗಲಭೆಯನ್ನು ಸೃಷ್ಟಿ ಮಾಡುವಂಥ ವಿಚಾರದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡಿಕೊಂಡು ಇದು ಮಾಡ್ತಿದ್ದಾರೆ ಹೊರತು ಯಾವುದೇ ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವುದೇ ಒಂದು ಅವರ ಕಾಂಟ್ರಿಬ್ಯೂಷನ್ ಯಾವುದೂ ಇಲ್ಲ. ಬರೀ ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡು ಅವರು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ ಹೊರತು ಯಾವುದು ಅಭಿವೃದ್ಧಿ ಮಾಡಿದ್ದಾರೆ ಸರ್? ಈಗ ನಮ್ಮ ಮಡಿಕೇರಿಯಲ್ಲಿ ಲ್ಯಾಂಡ್ಸ್ಲೈಡ್ಸ್ ಆಯಿತು. ಎಷ್ಟು ದಿನ ಬಂದಿದ್ದಾರೆ ಅವರು? ಒಂದು ಕ್ಯಾನ್ವಸ್ ಶೂಸ್ ಹಾಕ್ಕೊಂಡು, ಒಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು, ವೈಟ್ ಶರ್ಟ್ ಹಾಕ್ಕೊಂಡು ಬಂದಿದ್ರು ಅವರು. ನಾನು ನೋಡಿದ್ದೇನೆ. ಅವರು ಇವತ್ತು ಬಂದು ಕೊಡಗಿನ ಅಭಿವೃದ್ಧಿ ಹಾಗೂ ಕೊಡಗಿನಲ್ಲಿ ಚುನಾಯಿತ ಪ್ರತಿನಿಧಿ ಆಗಿರುವಂಥ AS ಪೊನ್ನಣ್ಣನವರು ಹಾಗೂ ಮಂತರಗೌಡರ ವಿಚಾರವಾಗಿ ಇವರು ಮಾತಾಡ್ತಾರೆ.
ಇವ್ರಿಗೆ ಯಾವ ಥರದ ನೈತಿಕ ಹಕ್ಕಿದೆ ಮಾತಾಡಲಿಕ್ಕೆ ಅಂತ ನಾನು ಅವ್ರನ್ನ ನೇರವಾಗಿ ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಶಾಸಕರ ವಿರುದ್ಧ ಒಂದು ತೇಜವಾದ ಪ್ರಯತ್ನಗಳು ನಡೀತಾ ಇದೆ. ನೀವು ಕಾಂಗ್ರೆಸ್ಸಿನ ಪ್ರಮುಖವಾಗಿ ಏನು ಹೇಳ್ತೀರಿ? ನಿನ್ನೆ ಏನು ವಿನಯ್ ಸೋಮಯ್ಯನವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ. ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ತಡೆಯುವಂಥ ಶಕ್ತಿ ದೇವರು ನೀಡಲಿ. ಇದೇ ವಿಷಯವನ್ನು ಮುಂದಿಟ್ಟುಕೊಂಡು ನಮ್ಮ BJPಯ ಮಾಜಿ MP ಹಾಗೂ ರಾಜ್ಯಾಧ್ಯಕ್ಷರು ನಮ್ಮ ಇಬ್ಬರು ಶಾಸಕರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಕಾರಣ ಇತಿಹಾಸದಲ್ಲಿ 25 ವರ್ಷಗಳಲ್ಲಿ ಆಗದಂತಹ ಅಭಿವೃದ್ಧಿ ಸಾಧನೆಗಳನ್ನು ನಮ್ಮ ಇಬ್ಬರು ಶಾಸಕರಲ್ಲೂ ಎಲ್ಲ ವರ್ಗದವರಿಗೂ ಸಮಾನತೆಯ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಬರುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ವಿನಯ್ ಸೋಮಯ್ಯನವರು ನಮ್ಮ ಶಾಸಕರ ವಿರುದ್ಧ ಫೇಸ್ಬುಕ್ಕಿನಲ್ಲಿ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳು ಮಾಡಿದಾಗ ಸಹಜವಾಗಿಯೇ ನಮ್ಮ ವಕ್ತಾರರ ಅಂತ ತಿನ್ನರ ಮೈನಾರ್ ಅವರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ FIR ಅನ್ನು ಮಾಡಿದ್ದಾರೆ. ಇದೇ ಒಂದು ಕಾರಣವನ್ನು ಇಟ್ಕೊಂಡು ರಾಜ್ಯ ಮಟ್ಟದ ನಾಯಕರು ನಮ್ಮ ವಿರಾಜಪೇಟೆ ಶಾಸಕರು, ಪ್ರತ್ಯೇಕವಾಗಿ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನುಸಾರಾದ S ಪೊನ್ನವರ ವಿರುದ್ಧ ಯಾವುದೇ ಆರೋಪಗಳು ಸಿಕ್ಕದ ಸಂದರ್ಭದಲ್ಲಿ ಈ ಒಂದು ಸಾವಿನಲ್ಲೂ ಕೂಡ ರಾಜಕೀಯವನ್ನು ಮಾಡುತ್ತಿರೋದು ಒಂದು ಬೇಸರದ ಸಂಗತಿ. ಆದ್ದರಿಂದ ಮಾನ್ಯ ಶಾಸಕರು, ಇಬ್ಬರು ಶಾಸಕರುಗಳು 25 ವರ್ಷದಲ್ಲಿ ಏನಾಗಿಲ್ಲೋ ಆ ಅಭಿವೃದ್ಧಿಯನ್ನು ಮಾಡಿಕೊಂಡು ಜಿಲ್ಲೆ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಆದ್ದರಿಂದ ಈ BJPಯವರ ಯಾವುದೇ ಒಂದು ಪ್ರಯತ್ನಗಳು ಸಫಲವಾಗುವುದಿಲ್ಲ ಅಂತ ನಾಡಿನ ಜನತೆ, ಕೊಡಗಿನ ಜನತೆ ಈ ಪ್ರತಾಪ್ ಸಿಂಹ ಅವರನ್ನು ತಿರಸ್ಕರಿಸಿದ್ದಾರೆ. ಅದೇ ರೀತಿ ಪ್ರತ್ಯೇಕವಾಗಿ ಅವರ ಪಕ್ಷದವರು ಕೂಡ ಅವರಿಗೆ ಟಿಕೆಟ್ ನೀಡಿದ ತಿರಸ್ಕರಿಸಿ ಕೂಡ ಇನ್ನೂ ಕೂಡ ಅವರಿಗೆ ಬುದ್ಧಿಬಲ್ಲ ಅನ್ನೋದೊಂದು ಬೇಸರದ ಸಂಗತಿ. ನಾನು ರೂಪ ಭೀಮಯ್ಯ ಕೊಕ್ಕಂಡ ಹಾತುನೆನ್ನ ಗ್ರಾಮಸ್ಥೆ. ಇದು ನಿನ್ನೆ ನಡೆದ ಘಟನೆ ತುಂಬ ವಿಷಾದನೀಯ. ವಿನಯ್ ಎಂಬುವರು ಮೂಲತಃ ಕೊಡಗಿನವರಾಗಿರ್ಬೋದು, ಆದರೆ ಇರುವುದು ಬೆಂಗಳೂರಿನಲ್ಲಿ. ಅವರು ಸತ್ತಿದ್ದು ನಿಜವಾಗಲೂ ಬೇಜಾರದ ಸಂಗತಿ. ಇದರಲ್ಲಿ ನಮ್ಮ ಜನಪ್ರಿಯ ಶಾಸಕರು ಹೇಳಬೇಕು ಅಂತ ಹೇಳಿದರೆ 2 ವರ್ಷದಿಂದ ಅವರು ಮಾಡಿದ ಕೆಲಸ 20 ವರ್ಷ ಮಾಡಿದ ಹಳೆಯ ಶಾಸಕರಿರ್ಬೋದು, MP ಪ್ರತಾಪ್ ಸಿಂಹನವರು ಇರ್ಬೋದು. ಇವತ್ತು ಏನೆಲ್ಲೋ ಬೇಡದ ಮಾತಾಡಿದ್ದಾರೆ MPಗಳು. ಅವರು ಮಾತಾಡಲಿಕ್ಕೆ ಅದು ಶೋಭೆ ತರುವಂಥ ಮಾತಲ್ಲ. ಇದೇ ನಮ್ಮ MP ಮತ್ತು MLA ಅವರು 2 ತಿಂಗಳ ಹಿಂದೆ ಕಟ್ಟೆ ಮಾಡೋ ಗಲಾಟೆ ಆಗಿರಬೇಕಾದ್ರೆ ಆಗ ಇವರು ಎಲ್ಲಿಗೆ ಹೋಗಿದ್ದರು? ಜಾತಿ ಮಧ್ಯೆ ಘರ್ಷಣೆ ತರುವಾಗ ಇವರು ಅದನ್ನು ತಡೆ ಹಿಡಿಬಹುದಿತ್ತು. ಈಗ ಯಾರೋ ಒಬ್ಬರು ಸತ್ರು ಅಂತ ಹೇಳಿ ನಮ್ಮ ಜನಪ್ರಿಯ ಶಾಸಕರು, ಅವರದ್ದು ಜನಪ್ರಿಯತೆ ಇವರಿಗೆ ಹಿಡಿಸೋದೇ ಇಲ್ಲ ಅನಿಸುತ್ತೆ ನಿಜವಾಗಲೂ. ಅಷ್ಟೊಂದು ಘನ ಕಾರ್ಯವನ್ನು ಮಾಡಿದ್ದಾರೆ ನಮ್ಮ ಶಾಸಕರಾದ ಹೊನ್ನಣ್ಣನವರು. ಮನೆ ಮುಂದೆ ಯಾವಾಗ ಹೋಗಿ ನೋಡಬೇಕಾದ್ರೆ 500 ಜನರಿಗಿಂತ ಕಡಿಮೆ ಇರೋದಿಲ್ಲ. ಎಲ್ಲ ಪಾರ್ಟಿಯವರು ಇರ್ತಾರೆ. ಎಲ್ಲರ ಕೆಲಸ ಕಾರ್ಯವನ್ನು ಫೋನಿನ ಮುಖಾಂತರ ಸಮೇತ ಅವರು ಮಾಡಿ ಕೊಡ್ತಿದ್ದಾರೆ. ಇದು BJPಯವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ. ವಿನಯ್ ಸತ್ತಿದ್ದಕ್ಕೂ ನಮ್ಮ MLA ಅವರಿಗೂ ಏನಾದರೂ ಸಂಬಂಧ ಇದ್ದರೆ ಪರವಾಗಿಲ್ಲ. ಹೆಣವನ್ನು DYSP ಕಚೇರಿ ಕುಶಾಲನಗರದ ಮುಂದೆ ಇಟ್ಟುಕೊಂಡು ಇವರು ರಾಜಕೀಯ ಮಾಡೋದು ನಿಜವಾಗ್ಲೂ ದುಃಖಕರ ವಿಷಯ. ಅದಕ್ಕೆ ನಾನು ತೀವ್ರ ವಿಷಾದ ವ್ಯಕ್ತಪಡಿಸುತ್ತೇನೆ. ಇನ್ನು ಮುಂದೆ ಈ ಥರ ನಮ್ಮ ಶಾಸಕರ ಅಭಿವೃದ್ಧಿಯನ್ನು ಸಹಿಸದೇ ಇರೋರು ಸ್ವಲ್ಪ ಆಲೋಚನೆ ಮಾಡಿ, ವಿಚಾರ ಮಾಡಿ, ಸ್ವಲ್ಪ ಕೊಡಗಿನಲ್ಲ ಕರ್ನಾಟಕದಲ್ಲಿಯೇ ಈಗ ಇವರು ತುಂಬ ಹೆಸರು ಗಳಿಸಿದ್ದಾರೆ ನಮ್ಮ AS ಪೊನ್ನಣ್ಣನವರು. ಅವರ ಜನಪ್ರಿಯತೆ ನೋಡಿ ಇವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಮುಂದೆ ಇಂಥ ನೀಚ ಕೆಲಸವನ್ನು ಮಾಡದೇ ಇರಲಿ ಅಂತ ನಾನು ಆ ಕುಲದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ನಮಸ್ತೆ. ತಮ್ಮ ಶಾಸಕರ ಮೇಲೆ BJP ಪಕ್ಷದ ಕೆಲವು ಮುಖಂಡರು ಕೆಲವು ಅಭಿಪ್ರಾಯಗಳನ್ನ ಹೇಳಿದ್ದಾರೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಕೊಡಗಿನ ಆತೂರು ಗ್ರಾಮ ಪಂಚಾಯತಿಯ ಅಲ್ಲಿ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ 4 ವರ್ಷದಿಂದ. ಇದೀಗ ಇದರ ಬಗ್ಗೆ ಭಾಳ ವಿಷಾದಕರ ವಿಚಾರ ಏನೆಂದರೆ, ನಮ್ಮ ಶಾಸಕರು ಅವರು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದು ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿ ಗೆದ್ದು ಬಂದ ನಂತರ ಅವರ ಒಂದು ಕಾರ್ಯ ನೋಡಿ ನಮ್ಮ ವಿರಾಜಪೇಟೆಗಲ್ಲ ಕರ್ನಾಟಕದ ಮುಖ್ಯಮಂತ್ರಿಗಳಾದ ನಮ್ಮ ಸಿದ್ದರಾಮಯ್ಯನವರು ಸಮೇತ ಅವರ ಕಾನೂನು ಸಲಹೆಗಾರರಾಗಿ ತೆಗೆದುಕೊಂಡಿದ್ದಾರೆ. ಇದನ್ನೆಲ್ಲ ಸಹಿಸದಂಥ ನಮ್ಮ ಮಾಜಿ MLAಗಳಾದ ಬೋಪಯ್ಯ ಮತ್ತು ರಂಜನಾ ಪಚ್ಚವರು
ಹಾಗೂ ಮಾಜಿ ಸಂಸದರಾದ ಪ್ರತಾಪ್ ಸಿಂಹನವರು ಅವರಿಗೆ ಏನೂ ವಿಚಾರ ಸಿಕ್ಕದೆ, ಅವರಿಗೆ ವಿಚಾರ ಸಿಕ್ಕಿತ್ತು. ಇದೇ ನಮ್ಮ 2 ತಿಂಗಳ ಹಿಂದೆ ಕಟ್ಟೆ ಮಾಡುವ ಒಂದು ವಿಚಾರದಲ್ಲಿ ಎಲ್ಲ ಮೊದಲು ಹಿಂದೂ ಮುಸ್ಲಿಂ ಅಂತ ಗಲಾಟೆ ಆಗ್ತಾಯಿತ್ತು. ಆದರೆ ಈಗ ಹಿಂದೂಗಳ ಒಳಗೆ ಬರುವಾಗ ಅವರು ಏನೂ ಬಾಯಿ ತೆರೆಯದೆ ಯಾರಾದರೂ ಒಂದು ಭಾಗದವರ ಪರ ಮಾತಾಡ್ಬೋದಿತ್ತು. ಆಗ ಅವರ ಬಾಯಿಯೆಲ್ಲ ಎಲ್ಲಿ ಹೋಗಿತ್ತು ಅಂತ ನಮಗೇನು ಗೊತ್ತಾಗ್ತಾ ಇಲ್ಲ. ಈಗ ಇಲ್ಲದ ಹೆಣವನ್ನು ಮುಂದೆ ಇಟ್ಟುಕೊಂಡು ನಿರಪರಾಧಿಯಾದ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು, ನಮಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಜನಪ್ರಿಯರವರು. ಆದ್ದರಿಂದ ನಾನು ಇಷ್ಟೇ ಹೇಳೋದು, ನೀವು ರಾಜಕೀಯ ಮಾಡಿ, ನಾವು ಬೇಡ ಅಂತ ಹೇಳೋದಿಲ್ಲ. ಅವರು ಈ ಗೆದ್ದು ಬಂದ ನಂತರ, ಶಾಸಕರಾದ ನಂತರ ಯಾವುದೇ ಜಾತಿ ಧರ್ಮವನ್ನು ಇಟ್ಟುಕೊಳ್ಳದೆ, ಯಾವುದೇ ಪಕ್ಷದವರು ಅವರ ಮನೆಗೆ ಹೋದರೆ ಎಲ್ಲರನ್ನು ಕೂಲಂಕಷವಾಗಿ ವಿಚಾರಿಸಿ ಅವರ ಕಾರ್ಯವ್ಯಾಪ್ತಿಯಲ್ಲಿ ಏನು ಬರುತ್ತದೆ ಅದನ್ನು ಮಾಡಿಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಮಾಡೋದನ್ನು ಕಂಡು ಇನ್ನು ಮುಂದಕ್ಕೆ ಹೀಗೆ ಪೊನ್ನಣ್ಣನವರು ಜನಾನುರಾಗಿ ಆದರೆ ಇನ್ನು ಮುಂದಕ್ಕೆ ನಮಗೆ ಇಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಲಿಕ್ಕಾಗೋದಿಲ್ಲ, ನಮ್ಮ ಬೇಳೆ ಬೇಯಿಸಲಿಕ್ಕಾಗೋದಿಲ್ಲ. ಸುಮ್ಮನೆ ಹೆಣವನ್ನು ಇಟ್ಟುಕೊಂಡು ಯಾವನೊಬ್ಬ ಸತ್ತ ಬ್ಯಾಂಗ್ಳೂರಲ್ಲಿ, ಅದು ಕೊಡಗಲ್ಲೂ ಸತ್ತಿಲ್ಲ, ಬೆಂಗಳೂರಲ್ಲಿ ಏನು ಅವನು ಕಷ್ಟದಲ್ಲಿ ಸತ್ತನೋ ಸುಖದಲ್ಲಿ ಸತ್ತನೋ ಅಲ್ಲ BJPಯವರ ಕಿರುಕುಳದಿಂದಲೇ ಸತ್ತನೋ, ಅದನ್ನು ವಿಚಾರಣೆ ಮಾಡಬೇಕು. ಸುಮ್ಮನೆ FIR ಮಾಡೋದು ಆ ಥರ ಎಷ್ಟು ಸತಿ ಯಾರಿಗೆಲ್ಲ FIR ಮಾಡ್ತಾ ಇರೋರು, ಆ ಥರ ಆದರೆ ಯಾರಿಗಾದ್ರೂ ಕೆಲಸ ಮಾಡಲಿಕ್ಕಾಗ್ತದೆ. ಆದರೆ ದಯವಿಟ್ಟು ಇಡೀ ಕೊಡಗಿನ ಜನತೆ ಮಾತ್ರ ಅಲ್ಲ, ಕರ್ನಾಟಕದ ಜನತೆಯಲ್ಲಿ ನಾನು ವಿನಮ್ರವಾಗಿ ಕೇಳಿಕೊಳ್ಳುವುದೇನೆಂದರೆ, ಈ ಥರ ಸುಮ್ಮನೆ ಏನೂ ಕೆಲಸ ಮಾಡಿದೆ, ಅವರಿಗೆ ಅಧಿಕಾರ ಇರುವಾಗ ಏನೂ ಮಾಡದೆ 20 ವರ್ಷದಿಂದ ಆಳಿ ಕೊಡಗನ್ನು ಏನು ಸ್ಥಿತಿಗೆ ತಲುಪಿದ್ದಾರೆ. ಅವರು ನಿಜವಾಗಲೂ 20 ವರ್ಷ ಕೆಲಸ ಮಾಡಿದ್ದರೆ ಈಗ ಶಾಸಕ ಪೊನ್ನಣ್ಣನವರಿಗೆ ಕೊಡಗಿನಲ್ಲಿ ಕೆಲಸವೇ ಇರಲಿಲ್ಲ. ಇವಾಗ ಎಲ್ಲ ಕೆಲಸ ಇದೆ. ನಾನು ಶಾಸಕ ಪೊನ್ನಣ್ಣನವರ ಮನೆಗೆ, ನಮ್ಮ ಗ್ರಾಮದ ಬಗ್ಗೆ ಮತ್ತು ಜನರ ಬಗ್ಗೆ ನಾನು ಸಾರ್ವಜನಿಕವಾಗಿ 2 ಸತಿ ಹೋಗಿದ್ದೀನಿ. ಹೋಗುವಾಗ ಯಾರು ಈ BJPಯ ಶಾಸಕರಿಗಾಗಿ ಸಂಸಕರಿಗಾಗಿ ದುಡಿದವರು 20-25 ವರ್ಷದಿಂದ ಏನೂ ಕೆಲಸ ಇಲ್ಲ ಅಂತೇಳಿ ಇನ್ನು ಮುಂದಕ್ಕಾದ್ರೆ ನಾನು ಹೇಳೋದು ಸುಳ್ಳದಾದರೆ, ನಾಳೆಯಿಂದಲೇ ಶಾಸಕರು ಅವರ ಪ್ರತಿನಿತ್ಯದ ದಿನಚರಿಯನ್ನು ವಾಟ್ಸಪ್ಪಲ್ಲಿ ಹಾಕ್ತಾರೆ. ಇವರು ಅದನ್ನು ಫಾಲೋ ಮಾಡಿಕೊಂಡು ಹೋಗಿ ನೋಡಲಿ. ಇವರು ಕೆಲಸ ಮಾಡಿ, ಇವರೆಲ್ಲ ಕೂಲಿ ಕೆಲಸ ಮಾಡಿ ಏನೂ ಕೆಲಸ ಆಗದೆ ಈಗ ಅವರೆಲ್ಲ ಹೋಗಿ ಪೊನ್ನಣ್ಣನವರಿಂದ ಪ್ರತಿನಿತ್ಯ ಹೋಗಿ ನೋಡಿ, ಮನೆಯಲ್ಲಿ 80% ಜನರು ಇವರನ್ನು ನಂಬಿ ಬಗ್ತಾ ಇದ್ದಾರಲ್ಲ 20 ವರ್ಷ, ಅವರೇ ಅಲ್ಲಿ ಎಲ್ಲ ಹೋಗಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಆದರೂ ಪೊನ್ನಣ್ಣನವರು ಸಿಟ್ಟಾಗದೆ ಯಾರೇ ಬರಲಿ ಮನೆಗೆ ಅವ್ರನ್ನ ಕೂಲಂಕಷವಾಗಿ ವಿಚಾರಿಸಿ ಅವರ ಎಲ್ಲ ಕೆಲಸವನ್ನು ಸೈಡಿಗಿಟ್ಟು ಎಲ್ಲರನ್ನೂ ವಿಚಾರಿಸಿ ಅವರು ಮುಂದುವರಿತಾ ಇದ್ದಾರೆ. ಅದರಿಂದ ಕೊಡಗು ಅಭಿವೃದ್ಧಿ ಆಗಬೇಕಾದ್ರೆ ಸುಮ್ಮನೆ ಇನ್ನು ಮುಂದಕ್ಕಾದರೂ 20 ವರ್ಷ ಮಾಡಿದ್ದೀರಾ, ಸ್ವಲ್ಪ ಶಾಂತಿ ತಗೊಳ್ಳಿ. ಇನ್ನು 2 ವರ್ಷ ಈಗ ಆಗಿದೆ, ಅವರೆಲ್ಲ ಕಾರ್ಯವ್ಯಾಪ್ತಿ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು 3 ವರ್ಷದಲ್ಲಿ ಎಲ್ಲ ಕಾರ್ಯಾಚರಣೆ ಮಾಡಿ ಕೊಡಗನ್ನು ಒಂದು ಹಂತಕ್ಕೆ ತರ್ತಾರೆ. ಒಂದು MLA ಬಂದು 2 ವರ್ಷದಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ. 20 ವರ್ಷದಲ್ಲಿ ಇವರು ಮಾಡಲಿಲ್ಲ, 2 ವರ್ಷದಲ್ಲಿ ಆಗ್ತದಾ? ಆ 0 ತೆಗೆದು ಬಿಡಿ, 2 ವರ್ಷ ಇವರು ಆಗಿದ್ದು. ಇನ್ನು ಸ್ವಲ್ಪ ಒಂದು 2 ಟರ್ಮ್ ತಾಳ್ಮೆಯಿಂದಿರಿ. ಕೊಡಗನ್ನು ನಿಜವಾಗಲೂ ಅವರು ಸಿಂಗಾಪುರ್ನ ಲೆವೆಲ್ಗೆ ತಲುಪಿಸ್ತಾರಂತ ಹೇಳೋ ಎಲ್ಲರಿಗೂ ನಮಗೆ ಗೊತ್ತಿದೆ. ದಯವಿಟ್ಟು ಯಾರ್ದೋ ಹೆಣ ಇಟ್ಟುಕೊಂಡು ರಾಜಕೀಯ ಮಾಡಬೇಡಿ, ಹೆಣದ ಮಧ್ಯೆ ರಾಜಕೀಯ ಮಾಡಬೇಡಿ. ನಾನು ಹೇಳೋದು BJPಯವರಿಂದಲೇ ಅವರು ಸತ್ತಿರ್ಬೋದು. ಅದು ಸುಮ್ಮನೆ ಕಾಂಗ್ರೆಸ್ಸಿನ ಮೇಲೆ ಹಾಕೋದಾಗಲಿ, ಶಾಸಕರ ಮೇಲೆ ಹಾಕೋದಾಗಲಿ, ಮಂತ್ರಿಗೌಡರ ಮೇಲೆ ಹಾಕೋದಾಗಲಿ, ಅಲ್ಲ ತೆನ್ನಿರ ಮೈನ ಅಂತ ಹೇಳೋನು ಅವನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅವನು ಹೊತ್ಕೊಂಡು ಏನು ಅವನಿಗೆ ತೊಂದರೆ ಮಾಡಿಲ್ಲಲ್ಲ, ಅದಕ್ಕೆ FIR ಆಗಿದೆ, ಕೋರ್ಟ್ ಇದೆ, ಕಾನೂನಿದೆ, ಫೇಸ್ ಮಾಡೋದು. ಅದಕ್ಕೆ ಅವರು ಸತ್ತಿರ್ಬೋದು, ಅದಕ್ಕೇನು ಕಾರಣ ಅಂತ ಅವರು ಸತ್ತಿದ್ದಕ್ಕೆ ನನಗೆ ಭಾಳ ದುಃಖಕರ ಇದೆ. ಅವರು ಸಾಯಬಾರದಿತ್ತು, ಅವರ ಸಂಸಾರ ಭಾಳ ಕಷ್ಟದಲ್ಲಿರ್ಬೋದು. ಆದರೆ ಅವರ ಸಾವನ್ನು ಇಲ್ಲಿಗೆ ಹೊಣೆಗಾರಿಕೆ ಮಾಡಿ ಕೊಡಗನ್ನು ನಾಶ ಮಾಡೋದು ಬೇಡ. ಕೊಡಗಿನ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಿ, ನಾವು ನಿಮ್ಮನ್ನು ವಿನಮ್ರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.